ಮುಚ್ಚಿಸ್ಕೊಡಿ, ನಮಗೆ ಆಂಬ್ಯುಲೆನ್ಸ್ಗೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ, ಸಾಮಾನ್ಯ ಜನರಿಗೆ ಓಡಾಡ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ರಸ್ತೆಗಳಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶ ಮತ್ತು ಮಹಾನಗರ ಪಾಲಿಕೆ ಸೇರಿಕೊಂಡು ಯಾವುದೇ ಒಂದು ಅನುದಾನಗಳು ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಈ ಸರ್ಕಾರ ಕೊಡುದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಾವು ಬರೀ ಕೆಡಿಪಿಯಲ್ಲಿ ಬಂದು ಚಾ ತಿಂಡಿ ತಿಂದು ಇನ್ನೇನೋ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋದ್ರೆ ಜನ ನಮಗೆ ಕೇಳ್ತಾ ಇದ್ದಾರೆ, ನೀವು ಯಾಕೋಸ್ಕರ ನೀವು ಕೆಡಿಪಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಪ್ರಾಯಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ನಮ್ಮ ಜಿಲ್ಲೆಯ ಈ ಕರಾವಳಿ ಜಿಲ್ಲೆಗೆ ನೀವು ವಿಧಾನಸಭೆಯ ಅಧಿವೇಶನಗಳಲ್ಲಿ ಮತ್ತು ರಾಜ್ಯ ಸರ್ಕಾರಕ್ಕೆ ನೀವು ಪ್ರತಿನಿಧಿಸುವರು. ನೀವು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಅಭಿವೃದ್ಧಿಯ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿಲ್ಲ. 2 ವರ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ಈ ಜಿಲ್ಲೆಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 2 ವರ್ಷದಿಂದ ಸುಡಿದಿರ್ತಕ್ಕಂಥ ಮಳೆಯಿಂದಾಗಿ ಅಂಗನವಾಡಿಯ ಹಂಚು ಹಾರಿ ಹೋದ್ರೆ ಒಂದು ಅಂಗನವಾಡಿಗೆ ಹಂಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಒದ್ದೆಯಾಗಿ ಇವತ್ತು ಶಿಕ್ಷಣವನ್ನು ಪಡೆಯತಕ್ಕಂಥ ಪರಿಸ್ಥಿತಿ. ಶಾಲೆಗಳಲ್ಲಿ ಹಂಚುಗಳು ಮಾಡುವ ರಿಪೇರಿ ಆಗದೆ ಶಾಲೆಯನ್ನು ಯಾವುದೋ ಮನದಡಿಯಲ್ಲಿ ಅಥವಾ ಇನ್ಯಾವುದೋ ಕಡೆಗಳಲ್ಲಿ ಶಾಲೆ ನಡೆಸ್ತಕ್ಕಂಥ ಪರಿಸ್ಥಿತಿ. ಪ್ರಾಯಶಃ ಈ ಜಿಲ್ಲೆಯ ಜನ ನಾವೇನು ತಪ್ಪು ಮಾಡಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಜಿಲ್ಲೆಯ ಜನ ಕೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಜನ ಇವತ್ತು ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ KKRDBಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಾವು ಒಪ್ತೇವೆ ಅದನ್ನು. ರೂಪಾಯಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರಾಜ್ಯದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರಾವಳಿ ಜಿಲ್ಲೆಯ ಜನ ನಾವೇನು ತಪ್ಪು ಮಾಡಿದ್ದೇವೆ, ನಮಗೆ ಈ ಮನತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದೆ ಈ ಸರ್ಕಾರ, ನಾವೇನು ತಪ್ಪು ಮಾಡಿದ್ದೇವೆ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಧಾರ್ಮಿಕ ಸಂಸ್ಥೆಯನ್ನು ತೆಗೆದುಕೊಂಡ್ರೆ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಇವತ್ತು ಅಲ್ಲಿಯ ಸದಸ್ಯರುಗಳನ್ನು ನೇಮಕ ಮಾಡಿದೆ, ಅಲ್ಲಿಯ ಧಾರ್ಮಿಕ ವಿಧಿವಿಧಾನವನ್ನು ಸಹ ನಡೆಸಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಎನ್ನುವಂತಹ ಸ್ಥಿತಿಯನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ಗಳು ಹೇಳ್ತಿರ್ತಕ್ಕಂಥ ಪರಿಸ್ಥಿತಿ. ಪ್ರಾಯಶಃ ನಮ್ಮ ಭಾವನೆ ಇಷ್ಟೇ, ನಾವು ಸುಮ್ಮನೆ ಇಲ್ಲಿ ಈ ರಾಜ್ಯಕ್ಕೆ ನಾವೇನೋ ಪ್ರಶ್ನೋತ್ತರವನ್ನು ಕೇಳೋದು, ಇದನ್ನು ಕಣ್ಣಿಗೆ ಮಣ್ಣರಿಸತಕ್ಕಂಥ ಸಂದರ್ಭವನ್ನು ಮಾಡಬಾರದು. ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನಮಗೆ ನ್ಯಾಯ ಕೊಡಬೇಕು, ಈ ಜಿಲ್ಲೆಗೆ ನ್ಯಾಯ ಕೊಡಬೇಕು ಅನ್ನೋದು ನಾವು ಈ KDP ಸಭೆಯಲ್ಲಿ ಆಗ್ರಹ ಮಾಡ್ತೇವೆ. ಈಗ ಅವರು ಹೇಳಲಿಕ್ಕೆ ಪೂರಕವಾಗಿ ನಮ್ಗೆ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ, ಎಲ್ಲ ವಿಷಯಗಳನ್ನ ಮುಂದಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಮೈನರ್ ಇರಿಗೇಷನ್ ಅಲ್ಲಿ ಈ ಸಮಯದಲ್ಲಿ ಮಳೆ ನಿಂತ ನಂತರ ಅಲೆಗೆ ಹಾಕಲಿಕ್ಕೆ ಇನ್ನೂ ಸಹಿತ ಅನುದಾನ ಬಂದಿದೆ. ಅದರಲ್ಲಿ ಅರ್ಧ ನಿಮ್ಮ ಕಿಂಡಿ ಅಣೆಕಟ್ಟೆಗಳಿಗೆ ಅಲೆಗೆ ಆಗುದಿಲ್ಲ, ಉಳಿದ ಕಿಂಡಿ ಅಣೆಕಟ್ಟೆಗಳಿಗೆ ಅಲ್ಲಿಗೆ ಆಗುತ್ತದೆ. ಯಾವಾಗ ನಮ್ಮಲ್ಲಿ ನೀರು ದೊಡ್ಡದಾದ ಸಮಸ್ಯೆ ಇದೆ. ಇದೆಲ್ಲ ನಮ್ಗೆ ಬೇಸಿಕ್ ಆಗಿ ಬೇಕಾದ ಇದು ಪ್ರಾಬ್ಲಮ್. ಇದನ್ನ ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಆಗದಿದ್ರೆ ರಸ್ತೆ ಕಡೆ ನಮ್ಗೆ 100 ಮೀಟರ್ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. 100 ಮೀಟರ್ ದಿನ ಜನ ಬಂದು ಕೂರ್ತಾರೆ, ನಾವು ಇಲ್ಲ ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿ ಹೆಚ್ಚು ದಿನ ಜನ ಸ್ವಲ್ಪ ಸಾಲ ಜಿಲ್ಲಾ ಪಂಚಾಯತ್ ಡಿಪಾರ್ಟ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಆಗ್ತಾ ಇಲ್ಲ. 5 ಪೈಸಾ ರಸ್ತೆಗಾಗಲಿ ಸರಿಯಾಗಿ ವ್ಯವಸ್ಥೆ ಈಗ ಎರಡನೇ ಸಾರಿ ಆಗ್ತದೆ ಮಳೆ. ಕಮಿಷನ್ ಇಲ್ಲೇ ಕೂತಿದ್ದಾರೆ. 40-50 ಕೋಟಿ ಕಾಮಗಾರಿಗಳಾಗಿದೆ. ಉಳಿದ ಕಾಮಗಾರಿಗಳು ಕೈಗೆತ್ತಿಕೊಳ್ಳದೆ ಆ ಕಾಮಗಾರಿಗಳು ಅಲ್ಲೇ ಅರ್ಧದಲ್ಲಿ ನಿಂತಿವೆ. ಸರ್ಕಾರದಿಂದ ಈ ಕಾಮಗಾರಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಡಿ ಅಂತ ಒಂದು ಆದೇಶ ಬಂದ ಕಾರಣ ಕಾಂಟ್ರಾಕ್ಟರ್ಗಳು ಕಾಮಗಾರಿ ಮಾಡದೆ ಕಾಮಗಾರಿಗಳು ಅಲ್ಲಿ ನಿಂತಿದೆ. ಇದು ಒಂದೇದು. ಎರಡನೇದು, KFC ಅನ್ನೋ ಒಂದು ಕಾಮಗಾರಿಗಳು ಲೋನ್ ಕಾಂಪೋನೆಂಟ್ ಅಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು, ಜಲಸಿರಿ ಕಾಮಗಾರಿಗಳು ನಡೀತಾ ಇದೆ. ಮಾನ್ಯ ಸಂಸದರು ದೀಕ್ಷಾ ಮೀಟಿಂಗ್ ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಯಿತು. ಅಧಿಕಾರಿಗಳು ಒಪ್ಪಿಕೊಂಡು ನಂತರ ಕೇಳಿದ್ರೆ ಅವರು ಒಪ್ಪಿಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಒಳಗಡೆ 24/7 ಜಲಸಿರಿ ನೀರನ್ನು ಎಲ್ಲ ಮನೆಗಳಿಗೆ ತಲುಪಿಸಬೇಕು ಅಂತ ಹೇಳುವಂತ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು ಆಗ್ತಾ ಇದೆ. ಕಾಮಗಾರಿಗಳು ಪೈಪ್ಲೈನ್ ಆದ ನಂತರ ಆಡಳಿತ ಇರುವಂತದ್ದು, ನಮ್ಮ ಆಡಳಿತ ಇರುವಂತದ್ದು ಮಹಾನಗರ ಪಾಲಿಕೆ. 72 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ರೆಸ್ಟೋರೇಷನ್ ರಿಪೇರಿ ಮಾಡಿ ಪೈಪ್ಲೈನ್ ಹಾಕಿ ಪುನರಪಿ ವ್ಯವಸ್ಥೆಯನ್ನು ಮಾಡಿ
ಹೇಳ್ತಾರೆ ಕೇಳುವಂತ ಸೌಜನ್ಯವೂ ಇಲ್ಲ. ಬಿಡಿ, ನಾನು ವಿಧಾನಸೌಧದಲ್ಲಿ ಮೊನ್ನೆ ಒಂದು ಪ್ರಶ್ನೆ 2 ವರ್ಷ ಮಂಗಳೂರು ನಗರದಲ್ಲಿ ಮಳೆ ಬಂದಾಗ ಹಾನಿಯಾಗಿದೆ, ಏನು ಮಾಡಿದ್ದೀರಿ ಅಂತ ಕೇಳಿದೆ. ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಇದೆ, ನಾವು ಜಿಲ್ಲಾಧಿಕಾರಿಗಳಿಂದ ನಗರ ಮಹಾನಗರ ಪಾಲಿಕೆ ಒಳಗಡೆ ಏನೆಲ್ಲ ಹಾನಿಯಾಗಿದೆ ಅದರ ಮಾಹಿತಿಗಳನ್ನ ಪಡೆದುಕೊಂಡು ಅದಕ್ಕೆ ಮಳೆ ಹಾನಿಯನ್ನ ಕೊಡುವವರಿದ್ದೇವೆ ಅಂತ ಬರೀತಾರೆ. ಕೊಡುವವರಿದ್ದರಿಂದ ಯಾವಾಗ 2 ಮಳೆ ಆಗಿ 3ನೇ ಮಳೆ ಬರಲಿಕ್ಕೆ ನಾನು ಕೇಳುವಂಥದ್ದು, ನಾವು ಹರೀಶ್ ಶಾಸಕರು ಹೇಳಿದ್ದು, ಭರತ್ ಶೆಟ್ಟಿ ಹೇಳಿದ್ದು, ಅಥವಾ ಭೋಜಗೌಡರು ಇರ್ಬೋದು, ನಾವೆಲ್ಲರೂ ಇಲ್ಲಿ ಮೀಟಿಂಗ್ ಮಾಡಿ ಈಗ ಬೇಡ ತಾವೊಂದು ಕಳೆದ 2 ವರ್ಷದಿಂದ 2 ವರ್ಷದಿಂದ ತಾವೊಂದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯವರ ಪರವಾಗಿ ತಾವೊಂದು ಬೆಂಗಳೂರಿನಲ್ಲಿ ವಿಧಾನಸೌಧದ ಸಭೆ ಆಗುವಾಗ, ಅಸೆಂಬ್ಲಿ ಆಗುವಾಗ ಕರೆದು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಒಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮ ನೇತೃತ್ವದಲ್ಲಿ ಆಗಿಲ್ಲ. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದಲ್ಲಿ ಅವರಿಗೆ 100 ಕೋಟಿ ಅನುದಾನದಿಂದ ಅಭಿವೃದ್ಧಿ ಆಗುತ್ತೆ. ನಾವು ಏನು ತಪ್ಪು ಮಾಡಿದ್ದೀವಿ? ಅದಕ್ಕೆ ತಪ್ಪು ಒಂದೇ ಒಂದು ಅದಕ್ಕೆ ನಾನು ಹೇಳೋದು, ಈ ಕೆಡಿಪಿ ಸಭೆಯಲ್ಲಿ ಈ ಕೆಡಿಪಿ ಸಭೆಯಲ್ಲಿ 60 ಕೋಟಿ ಹೋಗ್ಲಿಕ್ಕೆ ನಾವು ಬರಬೇಕು ಬಗ್ಗೆ ಏನ್ ಬೇಡಿ. ಈ ಹಿಂದೆ ಕಳೆದ ಅವಧಿಯಲ್ಲಿ ಸದ್ಯದ ಒಂದೇ ಕೊನೆಯಲ್ಲಿ ಮಾತಾಡ್ತಾರೆ, ಮೊನ್ನೆ 7ನೇ ತಿಂಗಳಲ್ಲಿ ಒಂದು ಅನುದಾನ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಿಗಮಗಳು ಒಟ್ಟೊಂದು 15 ನಿಗಮ. ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಅವರು ವಿರೋಧ ಇದ್ದಾರಾ? ಐವಾನರು ನಿಮ್ಮನ್ನ ಖುಷಿ ಪಡಿಸಲಿಕ್ಕೆ ಐವಾನರು ಮಾತಾಡುವುದು. ಐವಾನರು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಮಾರಕ್ಕಿದ್ದಾರೆ. ಅವರು ನೀವು ವಿರೋಧ ಮಾತಾಡಬೇಕು. ಮೊನ್ನೆ ಕೂಡ ಹಾಗೆ ನಿಮಗೆ ಖುಷಿ ಆಗುದಿಲ್ಲ. ಅವರು ನಿಮ್ಮನ್ನ ನಿಮ್ಗೆ ಬಕೆಟ್ ಹಿಡಿಯುವಂತ ಅವರು ಮೊನ್ನೆ ಕೂಡ ಚರ್ಚೆಯಲ್ಲಿ ಅದೇ ತರ ಮಾತಾಡಿದ್ರೆ ಮೊನ್ನೆ ಬಾಣ ಅಂತ ಹೇಳಿ ನೀವು ಸರಿ ಇದ್ರಿ ಸರ್. ಅವರು ನಿಮ್ಮ ಬೆನ್ನು ತಟ್ಟಲಿಕ್ಕೆ ಶುರು ಮಾಡಿ ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಇದು ಮಾಡಬಾರ್ದು. ಅವರು ನೀವು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರು ಯಾಕೆ ಬಕೆಟ್ ಹಿಡಬೇಕು? ಇವರು ದಕ್ಷಿಣ ಕನ್ನಡದಲ್ಲಿ ಅಭಿವೃದ್ಧಿಗೆ ಮಾರ್ಗಿದ್ದಾರೆ. ಮಾರ್ಗಿದ್ದಾರೆ, ನೀವು ಯಾಕೆ ಮಾತಾಡಬೇಕು? ನೀವು ಯಾಕೆ ಬಕೆಟ್ ಅಷ್ಟಕ್ಕೆ ಬರಬೇಕು, ಅಷ್ಟಕ್ಕೆ ಬರಬೇಕು ಗಲಾಟೆ ಮಾಡ್ಲಿಕ್ಕೆ ನಡೆಯಿರಿ. ಇದು ನೋಡಿ ಸಾಂಕೇತಿಕವಾಗಿ ಅಧ್ಯಕ್ಷರೇ ಅವರು ಪೂರ್ವ ಯೋಜಿತವಾದಂತ ರೀತಿಯಲ್ಲಿ ನಾವು ಉತ್ತರ ಕೊಡ ಅಧಿಕಾರಿಗೆ ಕೇಳಿಕೊಂಡು ಸಮಂಜಸವಾಗಿ ಉತ್ತರ ಕೊಡೋಣ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ಮಳೆ ಹಾನಿ ಆಗಿರುವಂತಹ ಪ್ರದೇಶಗಳಿಗೆ 2,000 ಕೋಟಿಯನ್ನು ಬಿಡುಗಡೆ ಅದು ಹೇಳಿದ್ದಾರೆ. ಮತ್ತು ಅಪೆಂಡಿಕ್ಸ್ ಸಿ ಯಲ್ಲಿ PWD ರಸ್ತೆಗಳಿಗೆ 4,000 ಕೋಟಿಯನ್ನ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಅದು ವಿಧಾನಸಭೆಯಲ್ಲಿ ಕೂಡ ಒಟ್ಟು 6,000 ಕೋಟಿಯಷ್ಟು ಈ ರಾಜ್ಯಾದ್ಯಂತ ಕೊಡೋದಕ್ಕೆ ತೀರ್ಮಾನ ಆಗಿ ಮಳೆ ಹಾನಿಯಾಗಿರುವ ಪ್ರದೇಶಕ್ಕೆ 2,000 ಕೋಟಿ ಮತ್ತು ಅದರಲ್ಲಿ ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಕ್ಕೆ ಪಕ್ಷಾತೀತವಾಗಿ ಕೊಡ್ತೀನಿ ಅಂತ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದೆಲ್ಲ ಕೇಳ್ಕೊಂಡು ಇಲ್ಲಿ ಬಂದು ಕೇವಲ ಒಂದು ದೊಡ್ಡ ಇದಾಗ್ಲಿ ಪ್ರಚಾರ ಆಗ್ಲಿ ಏನೂ ಆಗ್ತಾ ಇಲ್ಲ ಕೆಲಸ ಅಂತ ಉದ್ದೇಶಪೂರ್ವಕ ಈ ತರ ವಾಕೌಟ್ ಮಾಡೋದಾದ್ರೆ ಮತ್ತೆ ಅದರಿಂದ ಏನ್ ಪ್ರಯೋಜನ? ನಾನು ಅಧಿಕಾರಿಗಳು ಕೇಳ್ತಾ ಇದ್ದೆ, ಯಾಕಪ್ಪ ಅದು ಹಿಂದುಳಿದವರೆಗೂ ಕೊಡ್ಲಿಲ್ಲ, KODFC ಯಾಕೆ ದುಡ್ಡು ಬಿಡುಗಡೆ ಆಗಿಲ್ಲ, ಏನ್ ಪ್ರಾಬ್ಲಮ್ ಅಂತ ಕೇಳ್ಬೋದಾಗಿತ್ತು. ನಾನು ಸುಮ್ಮನೆ ಹೇಳ್ಬೋದು ಹೋಗ್ಬಿಟ್ರೆ ಮೀಡಿಯಾ ಮುಂದೆ ಈ ತರ ಒಂದು ಮಾತಾಡ್ಬಿಡೋದು, ನಾಳೆ ಪೇಪರ್ ಅಲ್ಲಿ ಬರ್ಬೇಕಷ್ಟೇ ಹೆಡ್ಲೈನ್. ಸರ್ ಇಲ್ಲಿ ನೋಡಿ ಸರ್, ಪ್ರಸಕ್ತ ಸಾಲಿನಲ್ಲಿ ಸುರಿದ ಮಳೆಯಿಂದಾಗಿ 244 ಕಾಮಗಾರಿ